930. ಓಕೆ, ಈಗ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಓಕೆ, ನೋಡ್ರಿ, ಇನ್ ದ ಅಬೋವ್ ಫಿಗರ್ ಬೋತ್ ರಿಸ್ಕ್ ಅಂಡ್ ಕ್ಲೂ. ರಿಸ್ಕ್ ನೋಡ್ರಿ RISK. ಓಕೆ, ಇದು ಒಂದು ಪ್ಯಾರಾಗ್ರಾಮು. ಕ್ಲೂ CLUE ಇವ್ರದ್ದು ಪ್ಯಾರಾಗ್ರಾಮ್. ಓಕೆ, ಈಗ ನಾನು ಏನು ಕಂಡಿಬೇಕು, ಎಕ್ಸ್ ವ್ಯಾಲ್ಯೂ ಕಂಡಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಇದು ಯಾವ ಥರ ಮಾಡ್ಬೇಕು ನೋಡ್ರಿ. ಫಸ್ಟ್ ಈಗ ನೀವು ನೋಡಿದ್ರೆ ಕ್ಲೂ ಸಪ್ರೇಟಾಗಿ ಪ್ಯಾರಾಗ್ರಾಮ್ ಬರ್ಕೊಳ್ಳೋಣ. ಓಕೆ, ಸೊ ಏನು CLUE. ಓಕೆ, ಎಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 70 ಅಂತ ಕೊಟ್ಟಿದ್ದಾನೆ. ಕರೆಕ್ಟಾ? ಈಗ ನೀವೇ ನೋಡ್ರಿ, ಎಲ್ ವ್ಯಾಲ್ಯೂ 70 ಅಂದರೆ ಈ ವ್ಯಾಲ್ಯೂ ಕೂಡ ಎಷ್ಟು ಇರ್ತದೆ, 70 ಇರ್ತವೆ. ಯಾಕೆ? ಸೊ ನಾನು ಇಲ್ಲೇನು ಬರ್ತೀನಿ, ಆ್ಯಂಗಲ್ E ಈಸ್ ಈಕ್ವಲ್ ಟು ಆ್ಯಂಗಲ್ L ಈಸ್ ಈಕ್ವಲ್ ಟು 70 ಡಿಗ್ರಿ. ಯಾಕಂದರೆ ಪ್ಯಾರಾಗ್ರಾಮ್ ಅಲ್ಲಿ ಅಪೋಸಿಟ್ ಆ್ಯಂಗಲ್ ಈಕ್ವಲ್. ಅಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಪ್ಯಾರಾಗ್ರಾಮ್ ಆರ್ ಈಕ್ವಲ್. ಓಕೆನಾ? ಸೊ ನನಗೆ ಈ ವ್ಯಾಲ್ಯೂ ಗೊತ್ತಾಯ್ತು. ಅಂದ್ರೆ ಏನು, ಈ ಡಯಾಗ್ರಾಮ್ನಾಗೆ ಈ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ನಾನು ನಿಮಗೆ ಇಂಡೈರೆಕ್ಟ್ ಆಗಿ ತೋರಿಸ್ತೀನಿ. ಈ ವ್ಯಾಲ್ಯೂ ಕಂಡುಹಿಡಬೇಕು. ಓಕೆ, ಈಗ ನೆಕ್ಸ್ಟ್ ನೋಡಿದ್ರೆ ರಿಸ್ಕ್ ಪ್ಯಾರಾಗ್ರಾಮ್ ನೋಡ್ರಲ್ಲಿ. ಸೊ ನಾನೇನು ಬರ್ತೀನಿ, ಸಪ್ರೇಟ್ ಆಗಿ ಹಿಂಗೆ ಬರಿತೀನಿ, RISK. ಓಕೆ, ಈಗ ಕೆ ವ್ಯಾಲ್ಯೂ ಎಷ್ಟಿದೆ ಅಂತೆ, 120 ಡಿಗ್ರಿ ಇದೆ. ಓಕೆನಾ? ಈಗ ನೀವು ನೋಡಿದ್ರೆ ಓಕೆ, ಇವರಿಬ್ಬರು ಸೇರಿದ್ರೆ ಎಷ್ಟಿರಬೇಕು, 180 ಇರಬೇಕಾ? ಯಾಕಂದ್ರೆ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್, ಪಕ್ಕಕ್ಕಿರೋ ಆ್ಯಂಗಲ್ ಆ್ಯಡ್ ಮಾಡಿದ್ರೆ 180 ಇರಬೇಕು. ಓಕೆ, ಸೊ ನಾನು ಇಲ್ಲೇನು ಬರಿಬೋದು, ಆ್ಯಂಗಲ್ K ಪ್ಲಸ್ ಆ್ಯಂಗಲ್ S ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರಿಬೋದು. ರೀಸನ್ ಏನು, ದ ಸಮ್ ಆಫ್ adjacent angles in a parallelogram is 180 ಡಿಗ್ರಿ ಅಂತ ಬರೀತೀನಿ. ಈಗ ಆಂಗಲ್ K ಎಷ್ಟು, 120 ಪ್ಲಸ್ S ಈಸ್ ಈಕ್ವಲ್ ಟು 180. ಆಂಗಲ್ S ಈಸ್ ಈಕ್ವಲ್ ಟು 180 ಪ್ಲಸ್ 120 ಆ ಕಡೆ ಹೋದ್ರೆ -120. ಆಂಗಲ್ S ಎಷ್ಟಾಯಿತು, 60 ಡಿಗ್ರಿ ಆಯಿತು. ಓಕೆನಾ? ಸೊ ನನಗೆ ಎಸ್ ವ್ಯಾಲ್ಯೂ ಗೊತ್ತಾಯ್ತು. ಅಂದ್ರೆ ಇಲ್ಲಿ ಎಸ್ ವ್ಯಾಲ್ಯೂ ಎಷ್ಟು, ಇದು ಕೂಡ ಗೊತ್ತಾಯ್ತು ನನಗೆ. ಓಕೆನಾ? ಕ್ಲಿಯರ್ ಇವಾಗ? ಸೊ ಈ ವ್ಯಾಲ್ಯೂ ಗೊತ್ತಾಯ್ತು, ಎಸ್ ವ್ಯಾಲ್ಯೂ ಗೊತ್ತಾಯ್ತು. ಇವಾಗ ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಈ ನೀವು ನೋಡ್ರಿ, ಈ ಟ್ರಯಾಂಗಲ್ ತಗೊಂಡ್ರೆ, ಚಿಕ್ಕ ಟ್ರಯಾಂಗಲ್ ತಗೊಂಡ್ರೆ ಏನಿದೆ ನೋಡ್ರಿ, ಈ ಎಸ್ ಇಲ್ಲಿ ಎಕ್ಸ್ ಇದೆ. ಓಕೆ, ಈ ಆಂಗಲ್ ಇವ್ರು ಮೂವರು ಆಡ್ ಮಾಡಿದ್ರೆ ಏನಾಗಬೇಕು, 180 ತಾನೆ, ಅದ್ರ ಟ್ರಯಾಂಗಲ್ ತಾನೆ. ಸೊ ನಾನೇನ್ ಬರೀತೀನಿ, ಆಂಗಲ್ E ಪ್ಲಸ್ ಆಂಗಲ್ S ಪ್ಲಸ್ ಆಂಗಲ್ X ಈಸ್ ಈಕ್ವಲ್ ಟು, ಇಲ್ಲಾಂದ್ರೆ ಬರೀ ಎಕ್ಸ್ ಅಂತ ಬರೀರಿ. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು ಏನು, 180 ಡಿಗ್ರಿ. ರೀಸನ್ ಏನು, ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ ಇನ್ ಎ ಟ್ರಯಾಂಗಲ್ ಬಂದ್ಬಿಟ್ಟು ಎಷ್ಟಿರ್ಬೇಕು, 180 ಡಿಗ್ರಿ ಇರ್ಬೇಕು. ಓಕೆ, ಇವ್ರು ಮೂರು ಸೇರಿದ್ರೆ 180. ಈಗ ಹೇಳ್ರಿ, ಆಂಗಲ್ E ವ್ಯಾಲ್ಯೂ ಎಷ್ಟು, 70 ಪ್ಲಸ್ ಎಸ್ ವ್ಯಾಲ್ಯೂ ಎಷ್ಟು, 60 ಪ್ಲಸ್ ಎಕ್ಸ್ ಈಕ್ವಲ್ ಟು 180. ಈಗ ಇವರಿಬ್ಬರು ಆ್ಯಡ್ ಮಾಡಿ ಎಷ್ಟಾಯ್ತು, 130 ಪ್ಲಸ್ ಎಕ್ಸ್ ಈಕ್ವಲ್ ಟು 180. ಎಕ್ಸ್ ಈಕ್ವಲ್ ಟು 180. ಈ ಪ್ಲಸ್ 130 ಹಾಕೊಡೋದ್ರೆ -130. ಎಕ್ಸ್ ವ್ಯಾಲ್ಯೂ ಏನು, 180 130 ಹೋದ್ರೆ 50 ಡಿಗ್ರಿ ಆಯಿತು. ಸೊ ಎಕ್ಸ್ ವ್ಯಾಲ್ಯೂ ಏನು, 50 ಡಿಗ್ರಿ.